ಉಪಚುನಾವಣೆ ಆದಮೇಲೆ ನೀವು ಭಾಳ ಆ್ಯಕ್ಟಿವ್ ಆಗಿ ಓಡಾಡ್ತಿದ್ದೀರಿ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮೊನ್ನೆ ದೇವೇಗೌಡರು ಮಾತನಾಡಬೇಕಾದಂಥ ಸಂದರ್ಭದಲ್ಲೂ ಕೂಡ ಅದ್ರ ಸುಳಿವು ಕೊಟ್ಟಿದ್ದಾರೆ. ಪಕ್ಷದ ಸಂಪೂರ್ಣ ಹೊಣೆಯನ್ನು ನಿಖಿಲ್ ಕುಮಾರಸ್ವಾಮಿ ಅವರು ನೋಡ್ಕೊಳ್ತಾರೆ, ಈ ವಿಲ್ ಲೀಡ್ ದ ಪಾರ್ಟಿ ಅನ್ನೋಂಥದ್ದು ಹೇಳಿದ್ದಾರೆ. ನಾನು ನಮ್ಮ ಪಕ್ಷದ ಶಿಸ್ತಿನ ಸಿಪಾಯಿ. ಮೊದಲು ನಾನು ಯಾವಾಗಲೂ ಆಲೋಚನೆ ಮಾಡ್ತಕ್ಕಂಥದ್ದು, ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಕಟ್ಟ ಕಡೆಯ ವ್ಯಕ್ತಿ ಈ ಪಕ್ಷವನ್ನು ಏನು ಕಟ್ಟಿ ಬೆಳೆಸಿದ್ದಾರೆ, ಜನತಾದಳ ಪಕ್ಷದ ಕಾರ್ಯಕರ್ತರು ಅಂತ ಏನು ಗುರುತಿಸ್ಕೊಂಡಿದ್ದಾರೆ, ಅವರಿಗೆ ರಾಜಕೀಯವಾಗಿ ಶಕ್ತಿಯನ್ನು ತುಂಬತಕ್ಕಂಥದ್ದು, ಸಾಮಾಜಿಕವಾಗಿ ಒಬ್ಬ ಕಾರ್ಯಕರ್ತನಾಗಿ ಅವರಿಗೆ ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಡ್ತಕ್ಕಂಥದ್ದು ಇರ್ಬೋದು, ಅವರ ಜೊತೆಯಲ್ಲಿ ಒಬ್ಬ ಅಣ್ಣ ತಮ್ಮಂದರ ರೀತಿ ನಿಂತು ಕೆಲಸ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನಾನು ಹೊತ್ತಿದ್ದೇನೆ. ಹಾಗಾಗಿ ಇಲ್ಲಿ ನಾನು ಯಾವುದೇ ಸ್ಥಾನಮಾನದ ಅಪೇಕ್ಷೆಗಳನ್ನ ಇಟ್ಕೊಂಡಿಲ್ಲ. ಅಷ್ಟೇ ಅಲ್ಲ, ಇವತ್ತು ನಮ್ಮ ಪಕ್ಷವನ್ನು ಕಟ್ಟಿರ್ತಕ್ಕಂಥ ಸಾಕಷ್ಟು ಹಿರಿಯ ಜೀವಿಗಳು ಇವತ್ತು ನಮ್ಮ ಪಕ್ಷದಲ್ಲಿದ್ದಾರೆ. ಭಾಳ ಜನ ಅನುಭವಸ್ಥರಿದ್ದಾರೆ. ಅನೇಕ ಬಾರಿ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಉದಾಹರಣೆಗಳು ಇವತ್ತು ನಮ್ಮ ಪಕ್ಷದಲ್ಲಿ ಸಾಕಷ್ಟು ಹಿರಿಯರಿದ್ದಾರೆ. ಹಾಗಾಗಿ ಅವರೆಲ್ಲರ ಮಾರ್ಗದರ್ಶನವನ್ನು ಪಡೆದುಕೊಂಡು ಸನ್ಮಾನ್ಯ ಕುಮಾರಣ್ಣವರ ನಾಯಕತ್ವದಡಿ ಒಬ್ಬ ಕಾರ್ಯಕರ್ತನಾಗಿ ಈ ಪಕ್ಷವನ್ನು ಯಾವ ರೀತಿ ಸದೃಢವಾಗಿ ಕಟ್ಬೋದೋ ನನ್ನ ಒಂದು ಸಣ್ಣ ಅಳಿಲ್ ಸೇವೆ ಈ ಪಕ್ಷಕ್ಕೋಸ್ಕರ ಮಾಡ್ತೇನೆ. ಒಂದು ವೇಳೆ ನಿಮಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ಟಬೇಕು ಅನ್ನುವಂಥ ನಿರ್ಧಾರ ಮಾಡಿದರೂ ಕೂಡ ತಾವು ಸ್ವ ಇಚ್ಛೆಯಿಂದ ತಾವೇ ಹೇಳಿದಂತೆ ಈಗ ಪಕ್ಷವನ್ನು ಕಟ್ಟಿರುವಂತಹ ಸಾಕಷ್ಟು ಜನ ಸಿಪಾಯಿಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಹಿರಿಯರಿದ್ದಾರೆ, ಅವರೆಲ್ಲರ ಗೌರವಕ್ಕೋಸ್ಕರ ಬಿಟ್ಕೊಡ್ತೀರಾ ಆ ಸಮಯದಲ್ಲಿ? ಅದರಲ್ಲಿ ಯಾವುದೇ ಸಂಶಯ ಬೇಡ. ನಾನು ಈ ಪಕ್ಷ ಇದ್ದರೆ ನಿಖಿಲ್ ಕುಮಾರಸ್ವಾಮಿ ಅಂತ ಸಾಕಷ್ಟು ಕಾರ್ಯಕರ್ತರನ್ನ ಹುಟ್ಟಾಕುವಂಥ ಶಕ್ತಿ ಪ್ರಾದೇಶಿಕ ಪಕ್ಷಕ್ಕಿದೆ. ನಾನು ಒಪ್ಕೊಳ್ತೇನೆ, ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವ ಅನೇಕ ವರ್ಷದಿಂದ ನಮ್ಮ ಕುಟುಂಬದ ಮೇಲೆ ಅತ್ಯಂತ ವಿಶ್ವಾಸವನ್ನು ಇಟ್ಟು ಈ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು ಸಾಕಷ್ಟು ಜನ ಹಿರಿಯರಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಆದರೆ ಪಕ್ಷ ಯಾವುದೇ ತೀರ್ಮಾನ ತಗೊಳ್ಳಿ, ಯಾವುದೇ ನಿರ್ಣಯಗಳು ತಗೊಳ್ಳಿ, ಪಕ್ಷದ ಹಿತಾಸಕ್ತಿ ಕಾಪಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಹಾಗಾಗಿ ಪಕ್ಷದ ಚೌಕಟ್ಟಿನಲ್ಲಿ ಏನೇ ಕೂತು ತೀರ್ಮಾನಗಳು ನಿರ್ಣಯಗಳಾದರೂ ಕೂಡ ಅದಕ್ಕೆ ತಲೆಬಾಗಿ ನಾನು ಪ್ರಾಮಾಣಿಕವಾಗಿ ಪಕ್ಷ ಕಟ್ತಕ್ಕಂಥ ಕೆಲಸ ಮಾಡ್ತೇನೆ. ನಮ್ಮ ಮುಂದೆ ಇರತಕ್ಕಂಥದ್ದು ಒಂದೇ ಸವಾಲು. 2004ರಲ್ಲಿ ಏನು ಸಾಕಷ್ಟು ಇವತ್ತು ಜನತಾ ಪರಿವಾರ ಜನತಾದಳ ಪಕ್ಷದ ಔಟ್ಪುಟ್ಗಳು ಇವತ್ತು ಹಲವಾರು ರಾಷ್ಟ್ರೀಯ ಪಕ್ಷದಲ್ಲಿ ಇವತ್ತು ನಾಯಕರಾಗಿ ಹೊರಹೊಮ್ಮಲಿಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಾರಣಕರ್ತರಾಗಿದ್ದಾರೆ. ಆ ಸಂದರ್ಭದಲ್ಲಿ ಭಾಳ ಜನ ಇವತ್ತು ದೊಡ್ಡ ದೊಡ್ಡ ಹೆಸರಾಂತ ನಾಯಕರುಗಳು ಇದ್ದಾಗಲೂ ಕೂಡ 58 ಸ್ಥಾನಗಳು JDS ಪಕ್ಷ 2004ರಲ್ಲಿ ಪಡೆದುಕೊಂಡಿದ್ವಿ. ಈ ಬಾರಿ ಮುಂಬರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಅದನ್ನು ಮೀರಿ ಇವತ್ತು ಹೆಚ್ಚಿನ ಶಾಸಕರನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಪಕ್ಷ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಬಹುಶಃ ರಾಜ್ಯದ ಜನತೆ 224 ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ 150ರಿಂದ 160 ಶಾಸಕರನ್ನು ಎರಡೂ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾ, ಜೊತೆಯಲ್ಲಿ ಸರ್ಕಾರದ ವೈಫಲ್ಯತೆಗಳೇನಿದೆ ಇವೆಲ್ಲವನ್ನು ಇವತ್ತು ಮನಸ್ಸಿನಲ್ಲಿ ಈಗಾಗಲೇ ರಾಜ್ಯದ ಜನತೆ ಇಟ್ಕೊಂಡಿದ್ದಾರೆ. ಬಹುಶಃ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಲ್ಲವೂ ತೋರಿಸ್ತಾರೆ, ಜನನೇ ತೋರಿಸ್ತಾರೆ, ಉತ್ತರ ಕೊಡ್ತಾರೆ. ಅಮಿತ್ ಶಾ ಭೇಟಿಯಾಗಿದ್ರಿ ಅಂದರೆ ನೀವು NDA ಆಗಿರೋ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ಹೇಳಿ ಸರ್. ಯಾಕಂದರೆ ಆ ಕಡೆ ಪಕ್ಷದಲ್ಲೂ ಕೂಡ ಸಾಕಷ್ಟು ಗೊಂದಲಗಳು, ಅಸಮಾಧಾನಗಳಿದೆ. ಅವನ್ನೇನಾದರೂ ಗಮನಕ್ಕೆ ತಂದ್ರ? ಯಾಕಂದರೆ ಈ ಚುನಾವಣೆಗೆ ಇಬ್ಬರು ಹೊಂದ್ಕೊಂಡು ಹೋಗ್ಬೇಕು ಅಂದರೆ ಫಸ್ಟ್ ಮೇಯ್ನ್ ಬೇಸಿಕ್ ಅದೇ. ಹಾಗಾಗಿ ಅವರ ಪಕ್ಷದ ಗೊಂದಲಗಳ ಅಸಮಾಧಾನಗಳು ದೊಡ್ಡ ಸರ್, ಮಾತಾಡ್ತಾ ಇರೋದು. ನಮ್ಮದು ಸಣ್ಣ ಪಕ್ಷ, ರೈತರ ಪಕ್ಷ, ಪ್ರಾದೇಶಿಕ ಪಕ್ಷ. ನಮಗೆ ನಮ್ಮದಾದಂಥ ಲಿಮಿಟೇಷನ್ಗಳಿದೆ. ಈಗ ನಮ್ಮ ಶಕ್ತಿಯನ್ನು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈಗ ತಾವು ಕೇಳಿದ್ರಿ, ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ ವಿಚಾರ ಬಂದಾಗ ಈ ಹೆಂಗೆ ಕಾರ್ಯಕರ್ತರು ಪರಸ್ಪರ ಹೊಂದಾಣಿಕೆ ಮಾಡ್ಕೋತಾರ ಅಂತ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಬಹುಶಃ ಮೇಲ್ಮಟ್ಟದಲ್ಲಿ ಕೈ ಕುಲ್ಕಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಮೇಲ್ಮಟ್ಟದ ನಾಯಕರು
ತಳಮಟ್ಟದ ಕಾರ್ಯಕರ್ತರು ಪರಸ್ಪರ ಹೊಂದಾಣಿಕೆಯಿಂದಾನೇ ಹಳೆ ಮೈಸೂರು ಪ್ರಾಂತ್ಯದಲ್ಲಿ 14ರಲ್ಲಿ 12 ಸೀಟ್ ಗೆದ್ದಿದ್ದೀವಿ ಅಪ್ ಟು ಚಿತ್ರದುರ್ಗದವರೆಗೂ ಮಾತನಾಡಬೇಕು ಅನ್ನೋದಾದರೆ. ಹಾಗಾಗಿ ಇವೆಲ್ಲವನ್ನು ನೋಡಿದಂಥ ಗೌರವಾನ್ವಿತ ಪ್ರಧಾನಮಂತ್ರಿಗಳು, ಗೃಹ ಸಚಿವರು ಅಮಿತ್ ಶಾಜಿಯವರು, ನಡ್ಡಾಜಿಯವರು ಎಲ್ಲರೂ ಕೂತು, ಇಲ್ಲ ಸನ್ಮಾನ್ಯ ಕುಮಾರಣ್ಣ ಅವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೆ ರಾಷ್ಟ್ರವನ್ನು ಕಟ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೊಡಬೇಕು, ಜವಾಬ್ದಾರಿಯುತವಾದಂಥ ಒಂದು ಇಲಾಖೆಯನ್ನು ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮದಾದಂಥ ಲಿಮಿಟೇಷನ್ಸ್ ಇದೆ. ಆದರೆ ಒಂದು ನನ್ನ ಪರ್ಸ್ನಲ್ ಒಪಿನಿಯನ್ನು, ಖಂಡಿತವಾಗ್ಲೂ ಒಂದು ಪಕ್ಷ ಅಂದಮೇಲೆ, ಒಂದು ಮನೆ ಅಂದಮೇಲೆ, ಒಂದು ಕುಟುಂಬ ಅಂದಮೇಲೆ ಒಂದು ಸಣ್ಣ ಪುಟ್ಟ ಮಾತುಗಳು ಬರುತ್ತೆ ಹೋಗುತ್ತೆ, ಅದನ್ನೇನು ತೆಗೆದಾಕುವಂಥದ್ದೇನಿಲ್ಲ. ಯಾಕೆಂದರೆ ಎಲ್ಲವೂ ಜಗಜ್ಜಾಹಿರ, ಮಾಧ್ಯಮದಲ್ಲಿ ಪ್ರತಿನಿತ್ಯ ನಾವು ಅದನ್ನೇ ನೋಡ್ತಾ ಇದ್ದೀವಿ. ಇದನ್ನೇನು ಮುಚ್ಚುಮರೆ ಮಾಡ್ತಕ್ಕಂಥದ್ದೇನಿಲ್ಲ, ತಿರ್ಸ್ಲಿಕ್ಕೂ ಆಗೋದಿಲ್ಲ. ಆದರೆ ಇವೆಲ್ಲವೂ ಕೂಡ ಭಾರತೀಯ ಜನತಾ ನಾನು ಗಮನಕ್ಕೆ ತಗೊಬರ್ಬೇಕಾ ಸರ್? ಅವರು ದೇಶ ನಡೆಸ್ತಾ ಇರೋರು, ಗೃಹ ಸಚಿವರು, ಪ್ರತಿಯೊಂದು ಮಾಹಿತಿ ಅವ್ರಿಗೆ ಇಂಚಿಂಚು ಮಾಹಿತಿ ಕೂಡ ಇರುತ್ತೆ ಕರ್ನಾಟಕದ್ದು. ಹಾಗಾಗಿ ಕರ್ನಾಟಕದ ಮೇಲೆ ಅವ್ರಿಗೆ ವಿಶೇಷ ಕಾಳಜಿ, ಪ್ರತಿಯೊಂದು ಮಾಹಿತಿನೂ ಕೂಡ ಇಂಚಿಂಚಾಗೆ ಪಡೆದುಕೊಂಡಿರ್ತಾರೆ. ಕೂತ್ಕೊಂಡು ಎಲ್ಲವೂ ಕೂಡ ಇತ್ಯರ್ಥ ಆಗಲಿ ಅಂತಕ್ಕಂಥದ್ದು ನಾನು ಆಶಿಸ್ತೇನೆ.